ಇಲ್ಲ ಸರ್, ಇದೆಲ್ಲ ಶುದ್ಧವಾಗಿರೋ ಎಣ್ಣೆಲೆ ಮಾಡಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಸರ್. ಬೇಡ ಅಂತ ಹೇಳಿದ್ನಲ್ಲಪ್ಪ. ನಿಮ್ಮಂಥವ್ರು ದಿನಕ್ಕೆ 100 ಜನ ಬರ್ತಾರೆ. 100 ಜನದ್ದು ತಗೊಂಡು ನಾನು ಅಂಗಡಿ ಒಳಗೆ ಇಟ್ಕೊಂಡ್ರೆ ನಾನು ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಸರಿ ಸರ್, ನಾನು ನಿಮಗೆ ನನ್ನ ನಂಬರ್ ಬರ್ಕೊಡ್ತೀನಿ. ಏನಾದ್ರು ಅವಶ್ಯಕತೆ ಇದ್ರೆ ಫೋನ್ ಮಾಡಿ ಸರ್. ಸರಿ, ಫೋನ್ ಮಾಡಿ ಸರ್. ಓಕೆ. ನೋಡು, ಅತಿಯಾಗಿ ಮಾತಾಡ್ತಾ ಇದೀಯಾ, ನಿಜವಾಗ್ಲೂ ಕೋಪ ಬರ್ತಾ ಇದೆ ನನಗೆ. ರೀ, ನೀವು ಅಷ್ಟೇ ನನಗಿಂತ ಅತಿಯಾಗಿ ಮಾತಾಡ್ತಿದ್ದೀರಾ. ಹಲೋ, ಯಾರಿಗೆ ಫೋನ್ ಮಾಡಿದ್ಯಾ? ಹಾಂ, ನಾನು ಸ್ನೇಹಕ್ಕೆ ಮಾಡ್ತಿದ್ದೆ, ಯಾವುದೋ ಫೋನ್ ಬಂತು. ನೀನು ಯಾಕೆ ಐಫೋನ್ ಮುಟ್ಟಕೋದೆ? ಬೋರ್ ಆಗ್ತಿತ್ತು, ಏನೂ ಇರಲಿಲ್ಲ ಮನೇಲಿ ಆಟ ಆಡೋಕ್ಕೆ. ಕಬೋರ್ಡಲ್ಲಿ ಒಂದು ಫೋನ್ ಸಿಕ್ತು, ಆಟ ಆಡ್ತಿದ್ದೆ. ನೀನು ಯಾಕಪ್ಪ ಫೋನ್ ಕಾಲ್ಗೆ ಇಷ್ಟೊಂದು ಭಯ ಪಡ್ತಿದ್ಯಾ? ಹೇ, ನಾನೇನು ಭಯ ಪಡ್ತಿಲ್ಲ ಕಣ. ಅದು ಏನ್ರಿ ಅಪ್ಪ ಮಗ ಇಬ್ರು ಫೋನ್ ಅನ್ಕೊಂಡು ಮಾತಾಡ್ತಾ ಇದ್ದೀರಾ? ಇದ್ಯಾವ್ದ್ರಿ ಇದು ಫೋನು? ಈ ಥರ ಫೋನ್ ನೀವು ಉಪಯೋಗಿಸಲ್ಲ ಅಲ್ವಾ? ಇಲ್ಲ ಕಣ, ಇದು ನನ್ನ ಫ್ರೆಂಡ್ದು ಕಣ. ಇವ್ನು ನೋಡಿದ್ರೆ ಅವ್ರಿಗೆ ಫೋನ್ ಮಾಡಿ ಆವಾಜ್ ಆಗ್ತಿದ್ದಾನೆ. ಇಲ್ಲಮ್ಮ, ನಾನು ಫೋನಲ್ಲಿ ಗೇಮ್ ಆಡ್ತಿದ್ದೆ ಅಷ್ಟೇ. ಅವ್ನು ಫೋನ್ ಮಾಡಿಬಿಟ್ಟು ನನಗೆ ಹೋಗೋ ಬಾರೋ ಅಂದ್ಬಿಟ್ಟು ನನಗೆ ರೆಸ್ಪೆಕ್ಟ್ ಕೊಡು ಅಂತಾನೆ. ಲೇ, ಎಷ್ಟೋ ವಯಸ್ಸು ನಿನಗೆ? ಚಿಕ್ಕ ವಯಸ್ಸಿನ ಹುಡುಗ ನೀನು ಅಂದ್ಕೊಂಡು ಹೋಗೋ ಬಾರೋ ಅಂತ ಮಾತಾಡ್ಸಿರ್ತಾರೆ. ನೀನು ಅಪ್ಪನ ಫ್ರೆಂಡ್ ಜೊತೆ ಎಲ್ಲ ಹಾಗೆಲ್ಲ ಮಾತಾಡ್ತಾರಾ? ಹಲೋ, ಹೇಳ್ರಿ. ಹಲೋ. ಏನು ಪುಟ್ಟ, ನಿನ್ನ ಹೆಸರನ್ನೇ ಹೇಳಲಿಲ್ಲ ನೀನು? ಹೋಗಲಿ, ನೀನು ಯಾವ ಸ್ಕೂಲು, ಎಷ್ಟನೇ ಕ್ಲಾಸು ಅಂತನಾದರೂ ಹೇಳು. ಈ ಫೋನ ಮುಟ್ಬೇಡ ಅಂತ ಹೇಳಿದೀನಿ ತಾನೆ. ಇನ್ನೊಂದು ಸಲ ಮುಟ್ಟಿದ್ರೆ ಬಾರ್ಬಿಡ್ತೀನಿ. ಹಲೋ. Your time is up. 1.5 minutes done. ಅಮ್ಮ, ಅಪ್ಪನ ಫ್ರೆಂಡ್ ಫೋನ್ ಅಂದ್ರು ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಪಡ್ತಿದ್ದಾರೆ? ನನಗೇನೋ ಗೊತ್ತು, ನಿಮ್ಮ ಅಪ್ಪಂದು ದಿನಕ್ಕೊಂದು ಅವತಾರ. ಇಷ್ಟಕ್ಕೂ ಅವ್ರ ಫೋನ್ ಸುದ್ದಿ ನಿನ್ಗೆ ಯಾಕೆ ಬೇಕು? ಬಾಯ್ ಮುಚ್ಕೊಂಡು ಓದ್ಕೊ. ಈ ಅಪ್ಪ ಮಗಂತಂದು ಬರೀ ಓದು ಓದು ಓದು. ಮಾತುಗಳೇ ಹೊರಡ್ತಾ ಇಲ್ಲ ಅಂತ ಅನ್ಸತ್ತೆ. ನಿನ್ನ ಮಗನ ಕೈಯಲ್ಲಿ ಫೋನ್ ಕೊಟ್ಟು ನನ್ನ ಹತ್ರ ತಪ್ಪಿಸ್ಕೊಂಡ್ಬಿಡ್ಬೋದು ಅಂತ ಅಂದ್ಕೊಂಡಿದ್ಯಾ? ನನ್ನ ಹತ್ರ ತಪ್ಪಿಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರೆ ನನ್ನನ್ನು ಏಮಾರಿಸ್ಬೋದು ಅಂತ ಅಂದ್ಕೊಂಡಿದ್ಯಾ? ಇಟ್ಸ್ ನಾಟ್ ದ್ಯಾಟ್ ಈಸಿ. ಯೋರ್ ಟೈಮ್ ಇಸ್ ಅಪ್. ಇವತ್ತು ನೀನು ಫೋನ್ ಸ್ವಿಚ್ ಆಫ್ ಮಾಡಿದ್ರು ಸರಿ, ನೀನು ಎಲ್ಲಿದೆಯಾ ಅಂತ ಹುಡುಕೊಂಡು ನಾನು ಬಂದೇ ಬರ್ತೀನಿ. ಕಾಯ್ತಾ ಇರು. See you soon. ಲಕ್ಷ್ಮೀ